ಹಾಯ್ ಹಾಲ್ ಇದು ಟ್ಯೂಸ್ಡೇ ಮಾರ್ನಿಂಗ್ ಹಾಗೆ ನನ್ನ ಇವತ್ತಿನ ಊಟಕ್ಕೆ ಅಂತೇಳಿ ಬ್ರೇಕ್ಫಾಸ್ಟು ಹೌದು ಊಟನೂ ಹೌದು ಇದು ಹಾಗೆ ಬೆಳಗ್ಗೆನೇ ಎದ್ದು ನಾನು ಹಾಲನ್ನ ಕುಡಿದು ನಂತರದಲ್ಲಿ ನನಗೆ ಊಟಕ್ಕೆ ಅಂತೇಳಿ ಅಮ್ಮ ಸೊಪ್ಪಿನ ಸಾಂಬಾರು ಮಾಡಿ ಜೊತೆಗೆ ಪಲ್ಯ ಜೊತೆ ಮೊಟ್ಟೆ ಪಲ್ಯ ರೈಸ್ ಕೂಡ ಮಾಡಿಕೊಟ್ಟಿದ್ರು. ಹಾಗೆ ಇನ್ನು ಊಟನೂ ಸಹ ನಾನು ಮುಗಿಸ್ಕೊಂಡೆ. ಹಾಗೆ ಇನ್ನು ಪಾಪುಗೆ ಇವತ್ತು ಸ್ನಾನ ಮಾಡಿಸೋದು ಕೂಡ ಇತ್ತು. ಬಟ್ ಮಳೆ ತುಂಬಾ ಬರ್ತಾಯಿತ್ತು. ಸೊ ಹಾಗಾಗಿ ನಾಳೆ ಮಾಡಿಸೋಣ ಅಂತೇಳಿ ನಾವು ಕೂಡ ಸುಮ್ಮನೆ ಆದ್ವಿ. ಯಾಕೆಂದರೆ ಪಾಪುಗೆ ಕೋಲ್ಡ್ ಆಗಿಬಿಡುತ್ತೆ, ಹೆವಿ ಗಾಳಿ ಮಳೆ ಕೂಡ ಜಾಸ್ತಿ ಇತ್ತು. ಸೊ ಹಾಗೆ ಫ್ರೆಂಡ್ಸ್ ನಾನಿನ್ನು ಪಾಪು ಸ್ನಾನನ ನಾನು ಒಂದಿನ ಬಿಟ್ಟು ಒಂದಿನ ಯಾಕೆಂದರೆ ಮಳೆಗಾಲ ಆಗಿರೋದ್ರಿಂದ ಡೈಲಿ ಮಾಡಿಸೋದ್ರಿಂದ ಕೋಲ್ಡ್ ಆಗೋ ಚಾನ್ಸಸ್ ಆಗಿಬಿಡುತ್ತೆ ಅಂತೇಳಿ ಒಂದಿನ ಬಿಟ್ಟು ಒಂದಿನ ಸ್ನಾನ ಕೂಡ ಮಾಡಿಸ್ತಾ ಇದ್ವಿ. ಬಟ್ ಇವತ್ತು 2 ಡೇಸ್ ಆಗೋಯ್ತು. ಯಾಕೆಂದರೆ ಇವತ್ತು ಇನ್ನೇನು ಸ್ನಾನ ಮಾಡಿಸೋಣ ಅಂತ ಹೊರಟಿದ್ವು. ಬಟ್ ಮಳೆ ಜಾಸ್ತಿ ಬಂತು, ಗಾಳಿ ಮಳೆ. ಸೊ ಹಾಗಾಗಿ ಕೋಲ್ಡ್ ಆಗ್ಬೋದು ಅಂತೇಳಿ ಬೇಡ ಅಂತೇಳಿ ಸುಮ್ಮನೆ ಆದ್ವು. ಅದಾದಮೇಲೆ ಫ್ರೆಂಡ್ಸ್ ಇನ್ನು ಸ್ನಾನಕ್ಕೆ ಅಂತೇಳಿ ನಾವು ಈ ಥರ ಒಂದು ಕವರ್ನ ಯೂಸ್ ಮಾಡ್ತಾರೆ ಅಮ್ಮ ಪಾಪುಗೆ. ಅಂದರೆ ಪಾಪುಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಬಟ್ಟೆಗೆಲ್ಲ ಆಗಿಬಿಡುತ್ತೆ. ಸೊ ಆ ಥರ ಬಟ್ಟೆಗೆ ಆಗಬಾರ್ದು ಅಂತಂದರೆ ಈ ಥರ ಒಂದು ಕವರ್ ಇರುತ್ತೆ ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ಒಂದು ಬೇಬಿ ಬಾರನ್ನಾಗಿ ಹುಟ್ಟಿದ ಮೇಲೆ ಈ ಥರದೊಂದು ಬೆಡ್ ಅಂತೇಳಿ ತೊಗೊಂಬರ್ತಾರೆ ಪಾಪುನ ಹಾಕ್ಕೊಳ್ಳಿಕ್ಕೆ ಅಲ್ವಾ. ಎಲ್ಲರೂ ಪ್ರತಿಯೊಬ್ಬರು ಇದನ್ನು ತೊಗೊತಾರೆ. ಸೊ ಅದ್ರ ಕವರ್ ಇರುತ್ತಲ್ಲ, ಆ ಕವರ್ನ ಎಸಿಲಿಕ್ಕೆ ಹೋಗಬೇಡಿ. ನೋಡಿ, ಈ ಥರ ಕವರ್ನ ತೆಗೆದಿಟ್ಕೊಂಡ್ರೆ ಪಾಪುನ ಕವರ್ ಮೇಲೆ ಮಲಗಿಸ್ಕೊಂಡು ಎಣ್ಣೆ ಹಚ್ಚೋದ್ರಿಂದ ನಮ್ಮ ಬಟ್ಟೆಗಳಿಗೂ ಕೂಡ ಅದು ಆಗಲ್ಲ, ಕವರಿಗೆ ಆಗುತ್ತೆ. ಸೊ ಈ ಥರ ಕವರ್ನ ಯೂಸ್ ಮಾಡ್ಕೊಳ್ಳಿ, ಅಥವಾ ದೊಡ್ಡ ಕವರ್ ಇದ್ರೂ ಪರವಾಗಿಲ್ಲ, ನೀವು ಬಳಸ್ಕೋಬೋದು. ಸೊ ಇನ್ನು ಪಾಪು ಸ್ನಾನಕ್ಕೆ ಎಣ್ಣೆಯನ್ನು ಬಳಸೋದು ಯಾವುದು ಎಣ್ಣೆ ಅಂದರೆ ಕೊಬ್ಬರೆಣ್ಣೆ ಮತ್ತು ಬೆಳ್ಳುಳ್ಳಿ ಹಾಕಿ ಬಿಸಿ ಮಾಡಿ ನಾವು ಹಚ್ತೀವಿ. ಈಗ ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ಕೋಲ್ಡ್ ವೆದರ್ ಅಂತೇಳಿ ಅಮ್ಮ ಕೊಬ್ಬರೆಣ್ಣೆ ಮತ್ತು ಬೆಳ್ಳುಳ್ಳಿನ ಕಾಯಿಸಿ ಹಚ್ತಾರೆ. ಹಾಗೆ ಫ್ರೆಂಡ್ಸ್ ಇನ್ನು ಈ ಥರ ಕವರು ನಾನು ಫಸ್ಟ್ ಬೇಬಿಗೂ ಸಹ ತೊಗೊಂಡಿದ್ವು. ಅಂದರೆ ಅದು ನಾನು ಊರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ, ಹಸ್ಬೆಂಡ್ ಊರಲ್ಲಿ ಅಮ್ಮನ ಮನೆಗೆ ಬರುವಾಗ. ಸೊ ಹಾಗಾಗಿ ಈ ಪಾಪುಗೂ ಕೂಡ ನಾನು ಮತ್ತೆ ಹೊಸದೇ ತೊಗೋಬೇಕಾಯಿತು. ಇನ್ನು ಅದನ್ನು ನಾನು ಈ ಥರ ಕವರಿಗೆ ಹಾಕಿಟ್ಬಿಟ್ಟಿದ್ದೀನಿ. ಸೊ ಹಾಗೆ ಇನ್ನು ಇದು ನೋಡಿ ಕವರ್ ಎಷ್ಟು ಯೂಸ್ಫುಲ್ ಅಂತೇಳಿ ಫ್ರೆಂಡ್ಸ್, ನೀವು ಹೀಗೆ ಮಾಡಿ. ಹಾಗೆ ಇನ್ನು ತಲೆಗೆ ಬಟ್ಟೆ ಕಟ್ಟಿಲ್ಲ ಅಂದರೆ ನಮ್ಮ ಅಮ್ಮನ ಹತ್ರ ಬೈಸ್ಕೊಳ್ಳೋ ಪ್ರೋಗ್ರಾಮ್ ಇದೆ. ಸೊ ಹಾಗಾಗಿ ಮಳೆ ಬೇರೆ ಬರ್ತಾ ಇದೆ, ಜೊತೆಗೆ ಇನ್ನು ಗಾಳಿ ಕೂಡ ಬೀಸ್ತಾ ಇತ್ತು. ತಲೆಗೆ ಬಟ್ಟೆ ಕಟ್ಕೋಬೇಕು. ಬಾಣಂತಿಯರು ಆದಷ್ಟು ಗಾಳಿ ಹೋಗಬಾರ್ದು, ಕಿವಿಗೆ ಅಟ್ಲೀಸ್ಟ್ ಹತ್ತಿನಾದರೂ ಇಟ್ಕೋಬೇಕು. ಅಂದರೆ ಹಳೆ ಕಾಲದ ಮೆಥಡ್ ಇದೆಯಲ್ಲ, ಅಂದರೆ ನಮ್ಮ ಅಜ್ಜಿಯವರೆಲ್ಲ ಹೇಳೋ ಮೆಥಡ್, ಅಕ್ಕಿಗೆ ಮೆಣಸು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹತ್ತಿಯೊಳಗೆ ಇಟ್ಕೊಂಡು ಕಿವಿಗೆ ಇಟ್ಕೊಳ್ಳೋದ್ರಿಂದ ಶೀತ ಆಗೋಲ್ಲ. ಅದು ಸ್ವಲ್ಪ ಹೀಟಲ್ಲಿರುತ್ತೆ, ಕಿವಿ ಕೂಡ ಶೀತ ಆಗೋಲ್ಲ. ಈ ಬಾಣಂತಿಯರಿಗೆ ಸನ್ನಿ ಆಗೋದು, ಕೋಲ್ಡ್ ಆಗೋದೆಲ್ಲ ಆಗ್ತಾ ಇರುತ್ತಲ್ಲ, ಅದೆಲ್ಲ ಆಗೋಲ್ಲ. ಸೊ ಆ ಥರನೂ ಕೂಡ ಜಜ್ಜಿ ಇಟ್ಕೋಬೋದು. ನಾನು ಒಂದೊಂದ್ಸಲ ಸ್ನಾನ ಮಾಡಿದಾಗ ಆ ಮೆಥಡನ್ನ ಫಾಲೋ ಮಾಡ್ತೀನಿ. ಅದರ್ವೈಸ್ ಇನ್ನು ಅದಿಲ್ಲ ಅಂತಂದರೆ ಈ ಥರ ಬಟ್ಟೆ ಕೂಡ ಕಟ್ಕೋಬೇಕು ತಲೆಗೆ, ಸ್ವಲ್ಪ ನೆತ್ತಿಗೆ ಗಾಳಿ ಎಲ್ಲ ಹೋಗಬಾರ್ದಲ್ವ. ಹಾಗೆ ಫ್ರೆಂಡ್ಸ್ ಇನ್ನು ನನಗೆ ಸೆಕ್ಷನ್ ಆಗಿರೋದು. ಸೊ ಸೆಕ್ಷನ್ ಆಗಿ ಎಷ್ಟು ದಿನಕ್ಕೆ ನಾನು ಈ ಥರ ಬೆಳ್ಳಿ ಫ್ಯಾಟ್ನ ಬರ್ನ್ ಮಾಡೋ ಅಂಥ ಬೆಲ್ಟ್ನ ಕೂಡ ನಾನು ತೊಗೊಂಡೆ. ಈ ಬೆಲ್ಟ್ನ ಸಜೆಷನ್ ಮಾಡಿದ್ದು ಡಾಕ್ಟರು. ಸೊ ಡಾಕ್ಟರು ಬರೆದು ಕೊಟ್ಟಿದ್ರು. ಇದು ಡಾಕ್ಟರ್ ಚಾಯ್ಸ್ ಬೆಲ್ಟ್ ಅಂತಲೇ ಹೇಳ್ಬೋದು. ಸೊ ಇದನ್ನ ಅಪೋಲೋದಲ್ಲಿ ತೊಗೊಂಡಿದ್ದು ಈ ಬೆಲ್ಟ್. ಇದ್ರ ಪ್ರೈಸ್ ಬಂದುಬಿಟ್ಟು $699, ನಿಯರ್ $700 ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ. ಬೆಳ್ಳಿ ಫ್ಯಾಟ್ ಕೂಡ ಅಷ್ಟೇ ಕಮ್ಮಿ ಆಗುತ್ತೆ. ಸೊ ನಾನು ಈ ಥರ ಬೆಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಕಂಫರ್ಟೇಬಲು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬೆಲ್ಟ್ ಮಾತ್ರ. ನೀವು ಡಾಕ್ಟರ್ಸ್ಗಳ ಹತ್ರನೂ ಕೂಡ ಬರೆಸ್ಕೋಬೋದು. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಡಾಕ್ಟರ್ಗಳು ಬರೆದು ಕೊಡ್ತಾರೆ. ಇನ್ನು ಅದಾದಮೇಲೆ ನಾನು ಎಷ್ಟು ದಿನದ ನಂತರ ನಾನು ಈ ಬೆಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನು 1 ತಿಂಗಳು ಮೇಲೆ ಆಯಿತು. 1 ತಿಂಗಳು 15 ಡೇಸ್ ಮೇಲೆ ನಾನು ಈ ಬೆಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಮಗೆ ಸೆಕ್ಷನ್ ಆಗಿರೋದ್ರಿಂದ ಯಾರೇ ಆದರೂ ಅಷ್ಟೇ, ಸೆಕ್ಷನ್ ಆಗಿರೋರು ಆದಷ್ಟು ಬೇಗ ನೀವು ಬೆಲ್ಟ್ನ ಯೂಸ್ ಮಾಡಬೇಡಿ. ಎಷ್ಟೋ ಜನ ಬೇಗ ಡಯಟ್ ಮಾಡಬೇಕು ಅಂತೇಳಿ ಬೇಗ ಡಯಟ್ ಮಾಡಲಿಕ್ಕೆ ನಿಂತ್ಕೊತಾರೆ. ಆ ಥರ ಡಯಟ್ ಮಾಡೋದು ತುಂಬಾ ತೊಂದರೆ ಆಗುತ್ತೆ ಪಾಪುಗೆ. ಯಾಕೆಂದರೆ ನಾವು ಡಯಟ್ ಮಾಡೋಕ್ಕೆ ಹೋದಾಗ ನಾವು ಪಾಪುಗೆ ಬ್ರೆಸ್ಟ್ ಮಿಲ್ಕ್ ಕೂಡ ಕಮ್ಮಿ ಆಗುತ್ತೆ. ಯಾಕೆಂದರೆ ಪಾಪುಗೆ ಬ್ರೆಸ್ಟ್ ಮಿಲ್ಕ್ ಮುಖಾಂತರ ಪೋಷಕಾಂಶಗಳು ಕೂಡ ಹಾಲಿನ ಮುಖಾಂತರ ಪಾಪುಗೆ ಹೋಗ್ತಾ ಇರುತ್ತೆ. ಎಷ್ಟೋ ಜನ ಡಯಟ್ ಮಾಡೋಕ್ಕೆ ಹೋಗಿ ಪಾಪುಗೆ ತೊಂದರೆ ಆಗುತ್ತೆ. ಅದಕ್ಕೆ ಹಾಲಿಲ್ಲದೆ ಪೋಷಕಾಂಶಗಳು ಸಿಗದೆ ತುಂಬಾ ತೊಂದರೆ ಆಗುತ್ತೆ. ಆದಷ್ಟು ಫ್ರೆಂಡ್ಸ್ ನೀವು ಡಯಟ್ ಅಂತೂ ಖಂಡಿತ ಮಾಡಬೇಡಿ. ಈ ಥರ ಬೆಲ್ಟ್ ಬೇಕಿದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ಈ ಬೆಲ್ಟ್ನ ಬಂದುಬಿಟ್ಟು ಡಾಕ್ಟರ್ ಸಜೆಷನ್ ಮಾಡ್ತಾರೆ. ನಿಮ್ಮ ಡಾಕ್ಟ್ರುಗಳನ್ನ ಕೇಳಿ ನೀವು ಬೆಲ್ಟ್ನ ಯೂಸ್ ಮಾಡಿ.
ನಾನು ಸಹ ಡಾಕ್ಟ್ರು ಸಜೆಷನ್ ಮಾಡಿದ್ಮೇಲೆ ನಾನು ಈ ಬೆಲ್ಟ್ನ ತೊಗೊಂಡಿದ್ದು. ಅದಾದಮೇಲೆ ಇನ್ನು ಮಳೆ ಕೂಡ ಕಮ್ಮಿ ಆಯಿತು ಫ್ರೆಂಡ್ಸ್. ಹಾಗೆ ಇನ್ನು ಬಾಣಂತಿಯರು ಅಂದರೆ ಫುಲ್ಲು ಒಳಗಡೆನೇ ಗೂಡಲ್ಲೇ ಇರಬೇಕು ಆ ಥರ ಏನೂ ಇಲ್ಲ. ಒಂದು ಸ್ವಲ್ಪ ಫ್ರೆಶ್ ಗಾಳಿನೂ ಕೂಡ ತೊಗೋಬೋದು ಹೊರ್ಗಡೆನ ವಾತಾವರಣದಲ್ಲಿ. ಸೊ ಹಾಗಾಗಿ ಸ್ವಲ್ಪ ನಾನು ತಲೆಗೆಲ್ಲ ಬಟ್ಟೆ ಕಟ್ಕೊಂಡು ಬಂದಿದ್ದೀನಿ. ಹಾಗೆ ಇನ್ನು ಜಾಸ್ತಿ ಹೊತ್ತು ಬಿಡೋದು ಇಲ್ಲ, ನಮ್ಮ ಮನೇಲಿ ಬೈತಾ ಇರ್ತಾರೆ. ಹಾಗೆ ಫ್ರೆಂಡ್ಸ್ ಇನ್ನು ಟೈಮ್ ಕೂಡ ಆಯಿತು. ಇವತ್ತು ಸ್ನಾನ ಕೂಡ ಪೋಸ್ಟ್ಪೋನ್ ಆಯಿತು ಅಂತಲೇ ಹೇಳ್ಬೋದು, ಪಾಪುದು ಸ್ನಾನ. ಹಾಗೆ ನಾಳೆ ಪಾಪು ಸ್ನಾನ ಹೇಗಿರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಇನ್ನು ನಾವು ರೂಮಿಗೂ ಸಹ ಬಂದ್ವಿ. ಇನ್ನು ನನ್ನ ಮಗನ ಜೊತೆ ನಾನು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮು. ಯಾಕೆಂದರೆ ಫಸ್ಟ್ನೇ ಮಗುನ ಸೆಕೆಂಡ್ನೇ ಮಗುಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರ್ತೀವಿ, ಅದು ಚಿಕ್ಕದಿದೆ ಅಂತೇಳಿ. ಹಾಗಾಗಿ ಫಸ್ಟ್ನೇ ಮಗುನ ಇಗ್ನೋರ್ ಮಾಡಿಬಿಟ್ರೆ ಅದಕ್ಕೂ ಮನಸ್ಸಲ್ಲಿ ಏನೇನೋ ಥಾಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ಆ ಥರ ಆಗಬಾರ್ದು, ಅದಕ್ಕೆ ದಾರಿ ಮಾಡಿಕೊಡ್ಬಾರ್ದು ಅಲ್ವಾ. ಹಾಗಾಗಿ ನಾನು ಅವನ ಜೊತೆಗೆ ಸ್ವಲ್ಪ ಹೊತ್ತು ನಾನು ಡೈಲಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಫೈನಲಿ ಫ್ರೆಂಡ್ಸ್ ನನ್ನ ಲಾಗ್ನು ಕೂಡ ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಬಾಯ್.